ಎಲ್ರಿಗೂ ನಮಸ್ಕಾರ. ಶ್ರೀರಾಮ ರೂಪಕದಲ್ಲಿ ಕಿಷ್ಕಿಂಧ ಕಾಂಡ ಮುಗಿದು ಸುಂದರಕಾಂಡ ಪ್ರಾರಂಭವಾಗಿದೆ. ಸುಂದರಕಾಂಡದಲ್ಲಿ ಎಷ್ಟೋ ಹನುಮಂತನ ಒಂದು ವಿಷಯಗಳನ್ನು, ಅವನ ಪರಾಕ್ರಮಗಳನ್ನು, ಸೀತಾನ್ವೇಷಣೆ ಮಾಡಿ ಲಂಕೆಯನ್ನು ದಹನ ಮಾಡಿ ಅವನ ಒಂದು ಪರಾಕ್ರಮವನ್ನು ಹೇಳ್ತಕ್ಕಂತಹ ಒಂದು ಕಾಂಡ ಇದು. ಇದನ್ನು ಯಾರು ಭಕ್ತಿಯಿಂದ ಪಾರಾಯಣ ಮಾಡ್ತಾರೋ, ಪ್ರವಚನ ಮಾಡ್ತಾರೋ, ಕೇಳ್ತಾರೋ ಅವ್ರಿಗೆಲ್ಲ ಸಂಪತ್ತುಗಳು ತುಂಬುತ್ತೆ, ಎಲ್ಲ ರೋಗಗಳು ಪರಿಹಾರವಾಗುತ್ತೆ, ಅಕಾಲ ಮೃತ್ಯು ನಿವಾರಣೆ ಆಗುತ್ತೆ, ಸಾಲದ ಬಾಧೆ ಇರೋದಿಲ್ಲ, ಶತ್ರುಗಳನ್ನು ಜಯಿಸ್ತಾರೆ. ಅಷ್ಟು ಸುಂದರಕಾಂಡದ ಪಾರಾಯಣ ಇದೆಯಲ್ಲ, ಅದು ಶ್ರೀರಾಮನ ಕೃಪಾ ಕಟಾಕ್ಷಕ್ಕೆ ಕಾರಣವಾಗ್ತಕ್ಕಂಥದ್ದು. ಎಲ್ಲಿ ರಾಮನೋ ಅಲ್ಲಿ ಹನುಮನು. ಈ ಶ್ರೀರಾಮ ರೂಪಕದ ಏನೇನು ರಾಮಚಂದ್ರನ ಬಗ್ಗೆ ನಾನು ಪ್ರತಿಯೊಂದು ಕಾಂಡದಲ್ಲಿಯೂ ವಿವರಿಸ್ತಾ ಹೋಗ್ತಿದ್ನೋ, ಇಲ್ಲಿ ಆ ಹನುಮನ ಬಗ್ಗೆ ಹೇಳ್ತೇನೆ. ಆ ಹನುಮನ ಬಗ್ಗೆ ನಾವೇನು ತಿಳಿದುಕೊಳ್ತೀವೋ ಅದು ಶ್ರೀರಾಮನಿಗೆ ಬಗ್ಗೆ ತಿಳಿದುಕೊಂಡಷ್ಟೇ ಅದು ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಸುಂದರಕಾಂಡವನ್ನು ನಾನು ಸ್ವಲ್ಪ ಸರ್ಗದಲ್ಲೂ ಬರ್ತಕ್ಕಂತಹ ವಿವರಣೆಗಳೊಂದಿಗೆ ಹೆಚ್ಚಾಗಿಯೇ ನಾನು ಈ ಸುಂದರಕಾಂಡವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದು ತುಂಬ ಹೃದಯ ಭಾಗ, ಇದು ತುಂಬ ಮುಖ್ಯವಾಗಿರ್ತಕ್ಕಂತಹ ಭಾಗವಾಗಿದ್ದು ಆಂಜನೇಯನ ಒಂದು ಕೃಪಾಕಟಾಕ್ಷಕ್ಕೆ ಹಾಗೂ ಶ್ರೀರಾಮರ ಕೃಪಾಕಟಾಕ್ಷಕ್ಕೆ ಒಳಪಡ್ತಕ್ಕಂತಹ ಭಾಗವಾಗಿರೋದ್ರಿಂದ ಸುಂದರಕಾಂಡವನ್ನು ನಾನು ಬಹಳ ವಿವರವಾಗಿ ತಿಳಿಸ್ಕೊಡ್ತೇನೆ. ಸುಂದರ 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 ನಿವನು ಸುಂದರ ಕಾಂಡದ ನಾಯಕನು. ಸುಂದರ 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 ನಿವನು ಸುಂದರ ಕಾಂಡದ ನಾಯಕನು. ಸುಂದರಿ ಸೀತೆಯ ಕಷ್ಟ ಕಳೆದವನು ಸುಂದರ ರಾಮನ ದೂತನು. ಸುಂದರ 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 ನಿವನು ಸುಂದರ ಕಾಂಡದ ನಾಯಕನು. ಸುಂದರ ದೇಹದ ಬೃಹದಾಕಾರನ್ ಸಂದತಿ ಶರದಿಯ ದಾಟಿದನು. ನಂದದ ಆನಂದ ಕೊಡುವ ಭವ್ಯನಂದದಾತ್ಮಜ ಜಿತೇಂದ್ರಿಯನು. ಸುಂದರ 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 ನಿವನು ಸುಂದರ ಕಾಂಡದ ನಾಯಕನು. ಸುಂದರ ವನವಾ ಧ್ವಂಸ ಮಾಡಿದನು ಸುಂದರ ಉಂಗುರ ಕೊಟ್ಟವನು. ಸುಂದರ ಲಂಕೆಗೆ ಬೆಂಕಿ ಇಟ್ಟವನು ಸುಂದರ ಚೂಡಾಮಣಿ ತಂದವನು. ಸುಂದರ 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 ನಿವನು ಸುಂದರ ಕಾಂಡದ ನಾಯಕನು. ಸುಂದರ ಇವನ ಹೃದಯ ಮಂದಿರವು ಸುಂದರ ಇವನ ಗುಣಚರ್ಯೆಯು. ಸುಂದರ ಇವನ ರಾಮ ಭಕ್ತಿಯು ಸುಂದರ ಸಿರಿಹರ್ಯ ದಾಸತ್ವವು. ಸುಂದರ 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 ನಿವನು ಸುಂದರ ಕಾಂಡದ ನಾಯಕನು. ಸುಂದರ ಕಾಂಡದ ನಾಯಕನು. ಸುಂದರ ಕಾಂಡದ ನಾಯಕನು. ಶತ್ರು ಸಂಹಾರಕನಾಗಿರ್ತಕ್ಕಂತಹ ಹನುಮಂತ ಜಾಂಬವಂತನ ಪ್ರೇರಣೆಯಿಂದ ತನ್ನಲ್ಲಿರ್ತಕ್ಕಂತಹ ಅದ್ಭುತವಾದ ಶಕ್ತಿಯನ್ನು ಸ್ಮರಿಸಿಕೊಂಡು ರಾವಣನಿಂದ ಅಪಹರಿಸಲ್ಪಟ್ಟ ಸೀತೆ ಇರತಕ್ಕಂಥ ಜಾಗವನ್ನು ಹುಡುಕಲಿಕ್ಕೆ ಚಾರಣಾದಿ ದೇವತೆಗಳು ಸಂಚರಿಸ್ತಕ್ಕಂತಹ ಆಕಾಶ ಮಾರ್ಗದಿಂದ ಪ್ರಯಾಣ ಮಾಡಲಿಕ್ಕೆ ಬಯಸ್ತಾನೆ. ಹನುಮಂತ ಅತ್ಯಂತ ಕಷ್ಟವಾದ ಕೆಲಸ ಮಾಡೋ ನಿರ್ಧಾರ ತೆಗೆದುಕೊಂಡ್ಬಿಟ್ಟಿರ್ತಾನೆ. ಏಕೆಂದರೆ 100 ಯೋಜನ ದೂರ ಹಾರತಕ್ಕಂಥದ್ದು ಅಂತ ಅದೇನು ಸುಲಭವಾದ ಕೆಲಸ ಅಲ್ವಲ್ಲಪ್ಪ. ಆ ಸಮಯದಲ್ಲಿ ತಲೆ ಮತ್ತು ಕುತ್ತಿಗೆಗಳನ್ನು ಮೇಲಕ್ಕೆತ್ತಿ ಸೆಟೆದು ನಿಂತವನು ಗೂಳಿ ಥರ ಕಾಣಿಸ್ತಾ ಇರ್ತಾನೆ. ಹಾಗೆ ಅವನು ವೇಗವಾಗಿ ಹೋಗ್ತಿದ್ದಾಗ ಪಕ್ಷಿಗಳೆಲ್ಲ ಹೆದರ್ಕೊಂಡ್ಬಿಟ್ಟು ಚದುರಿ ಹಾರಿ ಹೋಗ್ತಾ ಇರ್ತವಂತೆ. ಅನೇಕ ಮೃಗಗಳು ಕಾಲಿನ ತುಳಿತಕ್ಕೆ ಸಿಕ್ಕಿ ಸತ್ತು ಹೋಗ್ತಾವಂತೆ.
ಬಳಿಕ ಹನುಮಂತನು ಸೂರ್ಯನಿಗೂ ಮಹೇಂದ್ರನಿಗೂ ವಾಯುವಿಗೂ ಬ್ರಹ್ಮನಿಗೂ ಇತರ ಭೂತಗಣಗಳಿಗೂ ಕೈಜೋಡಿಸಿ ನಮಸ್ಕರಿಸಿ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂಥ ಸಮುದ್ರವನ್ನು ಲಂಘಿಸುವ ಸಲುವಾಗಿ ಎತ್ತರವಾಗಿ ಬೆಳಿತಾರಂತೆ. ಹಾರಿಕೊಂಡೇ ಸಮುದ್ರವನ್ನು ದಾಟಬೇಕು ದೃಢವಾಗಿ ನಿಶ್ಚಯ ಮಾಡಿರ್ತಕ್ಕಂಥ ಹನುಮಂತ ಶ್ರೀರಾಮನ ಅಭ್ಯುದಯಾರ್ಥವಾಗಿ ಪರ್ವಕಾಲದಲ್ಲಿ ಸಮುದ್ರ ಉಕ್ಕೇರುವಂತೆ ಮೈಯುಬ್ಬಿ ಬೆಳೆಯುತ್ತಿರುವುದನ್ನು ಕಪಿನಾಯಕರೆಲ್ಲರೂ ನೋಡ್ತಾರೆ. ಹನುಮಂತ ತನ್ನ ಬಾಹುಗಳಿಂದಲೂ ಪಾದಗಳಿಂದಲೂ ಪರ್ವತವನ್ನು ಅವುಕ್ತಾನೆ. ಅನಂತರ ಹನುಮಂತ ಹಾರಲು ಮುಖ್ಯವಾಗಿ ಬೇಕಾಗ್ತಕ್ಕಂತಹ ತೇಜಸ್ಸಿನೊಳಗೆ, ಸತ್ವದೊಳಗೆ, ವೀರ್ಯದೊಳಗೆ ಪ್ರವೇಶ ಮಾಡ್ತಾನೆ. ಹಾರಲು ಸಿದ್ಧನಾದ ಹನುಮಂತ ಪರ್ವತದ ಕೆಳಭಾಗದಲ್ಲಿ ನಿಂತಿದ್ದ ವಾನರರಿಗೆ ಹೀಗೆ ಹೇಳ್ತಾನೆ: ವಾನರ ಶ್ರೇಷ್ಠರೇ, ಶ್ರೀರಾಮನು ಬಿಡುವ ವಾಯುಸಮಾನ ವೇಗವುಳ್ಳ ಬಾಣದಂತೆ ರಾವಣನ ಲಂಕೆಗೆ ವೇಗವಾಗಿ ಹೋಗ್ತೇನೆ. ಒಂದು ವೇಳೆ ನಾನು ಸೀತಾಮಾತೆಯನ್ನು ಲಂಕಾಪಟ್ಟಣದಲ್ಲಿ ಕಾಣಲಿಲ್ಲ ಅಂದರೆ ಅದೇ ಶರವೇಗದಿಂದಲೇ ಸ್ವರ್ಗಕ್ಕೆ ಹೋಗ್ತೀನಿ. ಇಷ್ಟಾದರೂ ಅಲ್ಲಿಯೂ ನಾನು ಸೀತೆಯನ್ನು ಕಾಣದಿದ್ದರೆ ಪುನಃ ಲಂಕೆಗೆ ಹೋಗಿ ರಾವಣನನ್ನು ಬಂಧಿಸಿ ಇಲ್ಲಿ ಕರೆತರ್ತೇನೆ. ಆದ್ದರಿಂದ ನೀವು ಸ್ವಲ್ಪವೂ ಚಿಂತೆ ಮಾಡಬೇಡಿ, ನಿಶ್ಚಿಂತವಾಗಿರಿ ಅಂತ ಹೇಳ್ತಾನೆ. ಹನುಮಂತ ಕಪಿನಾಯಕರಿಗೆ ಹೀಗೆ ಹೇಳಿ ಮುಂದೆ ಬರಬಹುದಾಗಿರ್ತಕ್ಕಂತಹ ಕಷ್ಟಗಳು ಯಾವುದನ್ನೂ ಲೆಕ್ಕಿಸದೆ ವೇಗದಿಂದ ಮೇಲಕ್ಕೆ ಹಾರ್ತಾನೆ. ಹನುಮಂತ ಗರುಡನಂತೆ ಆಕಾಶದಲ್ಲಿ ಹಾರಿ ಹೋಗ್ತಿದ್ದ ಸಮಯದಲ್ಲಿ ಅಧೋಮುಖನಾಗಿದ್ದಾಗ ಅಲೆಗಳಿಂದ ಕೂಡಿದ ಸಮುದ್ರವನ್ನೇ ಪಾನ ಮಾಡ್ತಿರ್ತಾನೆಯೋ ಅನ್ನೋ ಹಾಗೆ, ಊರ್ಧ್ವಮುಖನಾದಾಗ ಆಕಾಶವನ್ನೇ ಕಬಳಿಸಲು ಬಯಸುತ್ತಿದ್ದಾನೋ ಅನ್ನೋ ಹಂಗೆ ಕಾಣಿಸ್ತಾ ಇರ್ತಾನಂತೆ. ವಾಯುಪುತ್ರನು ವೇಗವಾಗಿ ಹಾರಿ ಹೋಗ್ತಿರುವಾಗ 10 ಯೋಜನೆಗಳಷ್ಟು ವಿಸ್ತಾರವಾದ ಮತ್ತು 30 ಯೋಜನೆಗಳಷ್ಟು ಉದ್ದವಾದ ಅವನ ನೆರಳು ಸುಮನೋಹರವಾಗಿ ಕಾಣಿಸ್ತಿತ್ತಂತೆ. ಹಾಗೆ ಶ್ರೀರಾಮನ ಕಾರ್ಯಸಿದ್ಧಿಗಾಗಿ ಹಾರ್ಕೊಂಡು ಹೋಗ್ತಾ ಇದ್ದ ಹನುಮಂತನಿಗೆ ಸೂರ್ಯನೂ ತಾಪವನ್ನುಂಟು ಮಾಡಲಿಲ್ವಂತೆ. ವಾಯು ಕೂಡ ಮಂದವಾಗಿ ಬೀಸುತ್ತಾ ಹನುಮಂತನ ಕ್ರಮವನ್ನು ಪರಿಹರಿಸ್ತಾ ಇದ್ದಂತೆ. ಹೀಗೆ ಸಮುದ್ರದ ಮೇಲೆ ಹಾರ್ಕೊಂಡು ಹೋಗ್ತಿದ್ದಾಗ ಅವನನ್ನು ನೋಡಿದ ಸಮುದ್ರ ರಾಜ ಹನುಮಂತನಿಗೆ ಸಹಾಯ ಮಾಡಲಿಕ್ಕೆ ಯೋಚನೆ ಮಾಡ್ತಾನಂತೆ. ಸ್ವಲ್ಪ ಹೊತ್ತಾದರೂ ಹನುಮಂತ ವಿಶ್ರಮಿಸಿಕೊಳ್ಳಲು ಸಮುದ್ರ ರಾಜ ತನ್ನಲ್ಲಿಯೇ ಅಡಗಿಕೊಂಡಿದ್ದ ಗಿರಿಶ್ರೇಷ್ಠರಾದ ಮೈನಾಕನಿಗೆ ಹೇಳ್ತಾನಂತೆ: ಪರ್ವತೋತ್ತಮನೇ, ಪಾತಾಳವಾಸಿಗಳಾದ ರಾಕ್ಷಸರು ಮೇಲೆ ಬರುವುದನ್ನು ತಡೆಯುವ ಸಲುವಾಗಿ ದೇವರಾಜನಾದ ಇಂದ್ರನು ನಿನ್ನನ್ನು ಇಲ್ಲಿ ಅಗಳಿಯ ರೂಪದಲ್ಲಿ ಸ್ಥಾಪನೆ ಮಾಡಿದ್ದಾನೆ. ನಿನಗೆ ಅಡ್ಡವಾಗಿಯೂ ಎತ್ತರವಾಗಿಯೂ ಬೆಳೆಯುವ ಶಕ್ತಿ ಇದೆ. ಆದ್ದರಿಂದ ನಾನು ನಿನ್ನನ್ನು ಮೇಲೆದ್ದು ನಿಲ್ಲುವಂತೆ ಪ್ರಚೋದಿಸ್ತಾ ಇದ್ದೇನೆ. ಇಕ್ಷ್ವಾಕು ಕುಲ ಸಂಭೂತನಾದ ಶ್ರೀರಾಮನ ಅನುಯಾಯಿಯಾಗಿರ್ತಕ್ಕಂತಹ ಹನುಮಂತನಿಗೆ ಈ ಸಮಯದಲ್ಲಿ ಸಹಾಯ ಮಾಡೋದು ನನ್ನ ಕರ್ತವ್ಯ. ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವು ಸಮಯ ಮೀರೋದ್ರೊಳಗಡೆ ಕೈಗೂಡುವಂತೆ ನೀನು ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಕರ್ತವ್ಯ ಮಕೃತಂ ಕಾರ್ಯ ಸತಾ ಮನ್ಯು ಮುದೀರಯೇತ್ ಅಂತ. ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ಸಕಾಲದಲ್ಲಿ ಮಾಡದಿದ್ದರೆ ಸತ್ಪುರುಷರು ಕುಪಿತರಾಗ್ತಾರೆ. ಮೈನಾಕನೇ, ನೀನು ಎದ್ದು ನಿಂತರೆ ಹನುಮಂತ ನಿನ್ನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊಂಡು ಅನಂತರ ಮುಂದೆ ಪ್ರಯಾಣ ಮಾಡಲಿ ಅಂತ ಹೇಳ್ತಾರೆ. ಸಮುದ್ರ ರಾಜನ ಮಾತುಗಳನ್ನೆಲ್ಲ ಕೇಳಿ ಮೈನಾಕ ತನ್ನ ಶಿಖರವನ್ನು ನೀರಿನಿಂದ ಮೇಲಕ್ಕೆ ಚಾಚ್ತಾನೆ. ಯಾವುದೇ ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆಯೇ ಸಮುದ್ರದ ಮಧ್ಯಭಾಗದಿಂದ ಹೊರಬಂದಿದ್ದ ಮೈನಾಕ ಪರ್ವತದ ಶಿಖರವನ್ನು ನೋಡಿಕೊಂಡು ಅದು ತನಗೇನೋ ಕಷ್ಟ ಕೊಡೋಕ್ಕೆ ಬಂದಿದೆ ಅಂತ ಹನುಮಂತ ತಿಳ್ಕೊಂಡ್ಬಿಡ್ತಾನೆ. ಆದರೆ ಮೈನಾಕ ಧರ್ಮಜ್ಞನಾದ ಹನುಮಂತನನ್ನು ಸತ್ಕರಿಸಿದ್ರೆ ವಾಯುದೇವನನ್ನೇ ಸತ್ಕರಿಸಿದಂತಾಗುತ್ತೆ. ಹನುಮಂತನಿಗೆ ಸತ್ಕಾರವನ್ನು ವಾಯುದೇವನು ಪಡೆದುಕೊಳ್ತಾನೆ. ಅದು ಹೇಗೆ ಅನ್ನೋದಕ್ಕೆ ಕಾರಣವನ್ನೂ ಹೇಳ್ತಾನೆ ಮೈನಾಕ. ನೋಡಿ, ಈ ಕಥೆ ಕೇಳಿ. ಹಿಂದೆ ಕೃತಯುಗದಲ್ಲಿ ಪರ್ವತಗಳಿಗೂ ರೆಕ್ಕೆಗಳಿರುತ್ತವಂತೆ. ಅವು ಅತಿ ವೇಗವಾಗಿ ಹಾರಾಡ್ತಿದ್ವಂತೆ. ಇವು ಹೀಗೆ ಸ್ವೇಚ್ಛೆಯಾಗಿ ಹಾರ್ತಿದ್ರೆ ಯಾವಾಗಲಾದರೂ ತಮ್ಮ ಮೇಲೆ ಬಿದ್ದರೆ ತಮ್ಮ ಗತಿ ಏನು ಅಂತ ಎಲ್ಲ ಪ್ರಾಣಿಗಳು, ದೇವತೆಗಳು, ಋಷಿಗಳು ಭಯಪೀಡಿತರಾಗ್ತಾರೆ. ಇಂದ್ರನೂ ಕುಪಿತಗೊಂಡ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿಬಿಡ್ತಾನೆ. ಮೈನಾಕ ಪರ್ವತ ರೆಕ್ಕೆಗಳನ್ನು ಕತ್ತರಿಸುವಷ್ಟರಲ್ಲಿ ವಾಯು ಮೈನಾಕರನ್ನು ಹಾರಿಸ್ಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿಬಿಡ್ತಾನಂತೆ. ಹಾಗಾಗಿ ಮೈನಾಕ ರಕ್ಷಿಸಲ್ಪಡುವುದಲ್ಲದೆ ಅವನ ರೆಕ್ಕೆಗಳೂ ಸುರಕ್ಷಿತವಾದಂತೆ. ಇಷ್ಟು ಹೇಳಿ ಹನುಮಂತನನ್ನು ತನ್ನಲ್ಲಿ ವಿಶ್ರಮಿಸಿಕೊಂಡು ಶ್ರಮವನ್ನು ಪರಿಹರಿಸಿಕೊಳ್ಳಕ್ಕೆ ಹೇಳ್ತಾನೆ ಮೈನಾಕ. ಆಗ ಹನುಮಂತ ಹೇಳ್ತಾನೆ: ಸಮಯ ಮೀರಿ ಹೋಗ್ತಾ ಇದೆ, ಮಧ್ಯದಲ್ಲೆಲ್ಲೂ ನಿಲ್ಲೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿ ಮೈನಾಕರಿಗೆ ಸಮಾಧಾನ ಮಾಡ್ತಾ ನಗ್ನಗ್ತಾ ಆಕಾಶ ಮಾರ್ಗವಾಗಿ ಮುಂದೆ ಹಾರಿ ಹೋಗ್ತಾನೆ. ಬಳಿಕ ಮಾರುತಿ ಸಮುದ್ರವನ್ನು ಇಬ್ಬರನ್ನೂ ಬಿಟ್ಟು ಮೇಲ್ಮುಖವಾಗಿ ಬಹಳ ಎತ್ತರಕ್ಕೆ ಹಾರಿ ವಾಯುಮಾರ್ಗವನ್ನು ಸೇರಿ ಆಕಾಶದಲ್ಲಿ ಪ್ರಯಾಣವನ್ನು ಮುಂದುವರಿಸ್ತಾನೆ. ಹನುಮಂತನ ಅತಿ ದುಷ್ಕರವಾದ ಎರಡನೆಯ ಆ ಕಾರ್ಯವನ್ನು ನೋಡಿ ದೇವತೆಗಳು, ಮಹರ್ಷಿಗಳು, ಸಿದ್ಧರು ಬಹಳ ಕೊಂಡಾಡ್ತಾರೆ. ಅನಂತರ
ದೇವತೆಗಳು, ಸಿದ್ಧರು, ಮಹರ್ಷಿಗಳು ಸರ್ಪಗಳ ತಾಯಿಯಾದ ಸೂರ್ಯ ಸದೃಶಳಾದ ಸುರಸಿಯನ್ನು ಕಂಡು ಹನುಮಂತನ ಪರಾಕ್ರಮವನ್ನು ಬಲವನ್ನು ತಿಳಿಯಲೋಸುಗ ಅವರಿಗೆ ಕ್ಷಣಕಾಲ ವಿಘ್ನವನ್ನುಂಟು ಮಾಡುವಂತೆ ಕೇಳ್ಕೊಳ್ತಾರೆ. ದೇವತೆಗಳ ಮಾತಿಗೆ ಸುರಸಿ ಒಪ್ಪಿಕೊಂಡು ಸಮುದ್ರದ ಮಧ್ಯದಲ್ಲಿ ನಿಂತ್ಕೊಳ್ತಾಳೆ. ಸರ್ವರಿಗೂ ಭಯವನ್ನುಂಟು ಮಾಡತಕ್ಕಂತಹ ವಿಕೃತವೂ ಆಗಿರ್ತಕ್ಕಂತಹ ವಿರೂಪವೂ ಆಗಿರ್ತಕ್ಕಂಥ ರಾಕ್ಷಸಿಯ ರೂಪವನ್ನು ಧರಿಸಿ ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದ ಹನುಮಂತನ ಮಾರ್ಗವನ್ನು ತಡೆದುಬಿಟ್ಟು ಹೇಳ್ತಾಳೆ, ವಾನರ ಶ್ರೇಷ್ಠನೇ, ದೇವತೆಗಳು ನಿನ್ನನ್ನು ನನಗೆ ಆಹಾರವನ್ನಾಗಿ ಕಳಿಸಿಕೊಟ್ಟಿದ್ದಾರೆ. ನಾನು ನಿನ್ನನ್ನು ಭಕ್ಷಿಸುವೆನು. ಈ ನನ್ನ ಬಾಯನ್ನು ಈಗಲೇ ಪ್ರವೇಶಿಸು. ಬ್ರಹ್ಮನೇ ಹಿಂದೆ ನನಗೆ ಈ ವರವನ್ನು ದಯಪಾಲಿಸಿದ್ದಾನೆ. ಆಗ ಹನುಮಂತ ಹೇಳ್ತಾನೆ, ನಾನು ಸೀತಾದೇವಿಯನ್ನು ಕಾಣಲು ಹೋಗ್ತಿದ್ದೀನಿ. ರಾಮನ ಆಜ್ಞೆಯನ್ನು ಅನುಸರಿಸಿ ಕ್ಲಿಷ್ಟ ಕಾರ್ಯ ಮುಗಿಸಿ ರಾಮನನ್ನು ಕಂಡ ನಂತರ ಸುರಸೆಯ ಬಾಯನ್ನು ಪ್ರವೇಶಿಸ್ತೀನಿ ಅಂತ ಹೇಳ್ತಾನೆ. ಸುರೇಸೆ ಒಪ್ಪೋದೇ ಇಲ್ಲ. ಅವಳು ತನ್ನ ಬಾಯಿನ ಅಗ್ಗಲವಾಗಿ ತೆಗೆದುಕೊಂಡು ಬಿಟ್ಟು ಮಾರುತಿಯ ಸಮ್ಮುಖದಲ್ಲಿ ನಿಂತ್ಕೊಳ್ತಾಳೆ. ಅದರಿಂದ ಕೋಪ ಬರುತ್ತೆ ಹನುಮಂತಂಗೆ. ಹಾಗಾದರೆ ನನ್ನ ಭಾರವನ್ನು ಸಹಿಸಲು ಶಕ್ಯವಾಗುವಂತೆ ಮತ್ತು ನನ್ನನ್ನು ನುಂಗಲು ಸಾಧ್ಯವಾಗುವಂತೆ ನಿನ್ನ ಬಾಯನ್ನು ಅಗಲವಾಗಿ ಮಾಡ್ಕೋ ಅಂತ ಹೇಳ್ತಾನೆ. ಆಗ ಸುರಸೆ ತನ್ನ ಬಾಯಿನ ಅಗಲ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ಅವಳ ಬಾಯಿಗಿಂತ ದೊಡ್ಡದಾಗಿ ಹನುಮಂತ ಬೆಳೆದು ಬಿಡ್ತಾನೆ. ಅವಳು 100 ಯೋಜನೆಗಳಷ್ಟು ದೊಡ್ಡದಾಗಿ ತನ್ನ ಬಾಯಿನ ಅಗಲಿಸ್ಕೊಳ್ತಾಳೆ. ಬುದ್ಧಿವಂತನಾದ ಮಾರುತಿ ಜೀವೂತವೆಂಬ ಮೇಘದಷ್ಟು ವಿಶಾಲವಾಗಿ ತನ್ನ 90 ಯೋಜನೆಗಳಷ್ಟು ದೊಡ್ಡದಾದ ಶರೀರ ತುಂಬ ಸಣ್ಣದು ಮಾಡ್ಕೊಂಡ್ಬಿಡ್ತಾನೆ. ಕ್ಷಣಮಾತ್ರದಲ್ಲಿ ಹೆಬ್ಬೆರಳು ಗಾತ್ರದ ಹನುಮಂತ ಸುರಸೆಯ ಬಾಯನ್ನು ಹೊಕ್ಕು ಮರುಕ್ಷಣದಲ್ಲಿ ಅಲ್ಲಿಂದ ಹೊರಬಂದ್ಬಿಟ್ಟು ಅಂತರಿಕ್ಷಕ್ಕೆ ಹಾರಿಬಿಡ್ತಾನೆ. ಸುರಸೆಗೆ ಸಂತೋಷವಾಗಿ ಅವನಿಗೆ ಸುಖ ಪ್ರಯಾಣ ಕೋರ್ತಾಳೆ. ಈ ದುಷ್ಕರವಾದ 3ನೆಯ ಸಾಹಸ ಕಾರ್ಯವನ್ನು ನೋಡಿ ಎಲ್ಲರೂ ಸಾಧು ಮಾರುತೆ ಅಂತ ಪ್ರಶಂಸನೆ ಮಾಡ್ತಾರೆ ಪ್ರತಿಯೊಬ್ಬರೂ. ಹೀಗೆ ಹಾರಿಕೊಂಡು ಸಮುದ್ರದ ದಕ್ಷಿಣ ತೀರದ ಕಡೆಗೆ ಹೋಗ್ತಿದ್ದ ಹನುಮಂತರನ್ನು ಕಾಮರೂಪಿಣಿಯಾಗಿರ್ತಕ್ಕಂಥ ಬೃಹದಾಕಾರಳಾಗಿರ್ತಕ್ಕಂಥ ಸಿಮ್ಮಿಕೆ ಅಂತಕ್ಕಂಥ ರಾಕ್ಷಸಿ ನೋಡಿಬಿಟ್ಟು ಸಮುದ್ರದ ಮೇಲೆ ಬಿದ್ದಿದ್ದ ಹನುಮಂತನ ನೆಳಲನ್ನು ಹಿಡಿದುಕೊಂಡು ಬಿಡ್ತಾಳೆ. ಬ್ರಹ್ಮದೇವ ಛಾಯಾಗ್ರಹಣದ ಮೂಲಕವಾಗಿ ಮೂಲ ವಸ್ತುವನ್ನು ಸ್ವಾಧೀನಪಡಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಅವಳಿಗೆ ಕೊಟ್ಬಿಟ್ಟಿರ್ತಾನೆ ಸಿಮ್ಮಿಕೆಗೆ. ಆ ಛಾಯಾಗ್ರಹಣದಿಂದ ಹನುಮಂತನ ಕಡೆಗೆ ಅದು ನುಗ್ಗುತ್ತೆ. ಅಂದರೆ ಆ ಛಾಯೆ ಹಿಡ್ಕೊಂಡ್ಬಿಡ್ತಾಳಲ್ಲ, ಹನುಮಂತನ ಏನು ಮೂಮೆಂಟ್ ಇರುತ್ತೆ ಅದು ಕುಗ್ಗಿ ಹೋಗುತ್ತೆ. ಆಗ ಹನುಮಂತ ಸಿಂಹಿಕೆಯನ್ನು ನೋಡಿದ ಕೂಡಲೇ ಸುಗ್ರೀವ ಹೇಳಿದ ಮಾತು ನೆನಪಾಗಿ ಇವಳು ಛಾಯೆಯ ಮೂಲಕ ಪ್ರಾಣಿಗಳನ್ನು ಸೆಳೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುವ ಸಿಂಹಿಕೆ ಎಂಬ ರಾಕ್ಷಸಿ ಅಂತ ಅವನಿಗೆ ಗೊತ್ತಾಗೋಗ್ಬಿಡುತ್ತೆ. ಸುಗ್ರೀವ ಎಲ್ಲ ಹೇಳಿರ್ತಾನೆ. ತನ್ನ ದೇಹವನ್ನು ವರ್ಷಾಕಾಲದ ಮೇಘದಂತೆ ಹಿಗ್ಗಿಸ್ತಾನೆ. ಸಿಂಹಿಕೆಯು ಬೆಳೆಯುತ್ತಿದ್ದ ಮಹಾಕಪಿಯ ಶರೀರವನ್ನು ನೋಡಿ ಪಾತಾಳ ಆಕಾಶಗಳ ಮಧ್ಯಭಾಗದಷ್ಟು ವಿಶಾಲವಾಗಿ ತನ್ನ ಬಾಯನ್ನು ತೆಗೆದುಕೊಳ್ತಾಳೆ. ಹನುಮಂತ ತನ್ನ ಶರೀರವನ್ನು ಕಿರಿದು ಮಾಡಿಕೊಂಡು ವಿಶಾಲವಾಗಿ ತೆರೆದುಕೊಂಡಿದ್ದ ರಾಕ್ಷಸಿಯ ಬಾಯನ್ನು ನುಗ್ಗುತ್ತಾನೆ. ತನ್ನ ತೀಕ್ಷ್ಣವಾದ ಉಗುರುಗಳಿಂದ ಅವಳ ಮರ್ಮಸ್ಥಾನಗಳೆಲ್ಲವನ್ನು ಕಿತ್ತು ಹಾಕಿ ಅತ್ಯಂತ ವೇಗದಿಂದ ಎದೆಯನ್ನು ಸೀಳ್ಕೊಂಡು ಹೊರಗಡೆ ಬಂದುಬಿಡ್ತಾನೆ. ಹನುಮಂತ ಎದೆಯನ್ನು ಸೀಳ್ಕೊಂಡು ಹೊರಬಂದ ನಂತರ ಸಿಂಹಿಕೆಯು ಆರ್ತನಾದ ಮಾಡುತ್ತಾ ಸಮುದ್ರದ ನೀರಿನಲ್ಲಿ ಬಿದ್ದು ಹೋಗ್ತಾಳೆ. ಹೀಗೆ ಸಿಂಹಿಕೆಯನ್ನು ಸಂಹರಿಸಿದ ಮೇಲೆ ಪೂಜ್ಯನಾದ ಮಾರುತಿಯು ಆಕಾಶಚಾರಿಗಳಿಂದ ಗೌರವಿಸಲ್ಪಟ್ಟವನಾಗಿ ಪುನಃ ವಾಯುಮಾರ್ಗವನ್ನು ಹಿಡಿದು ಹಾರಿಕೊಂಡು ಸಮುದ್ರದ ದಕ್ಷಿಣ ತೀರದ ಕಡೆಗೆ ಧಾವಿಸ್ತಾನೆ. ಆಕಾಶದಿಂದ ಇಳಿತಿರಬೇಕಾದ್ರೇ ಲಂಕಾದ್ವೀಪವನ್ನು ನೋಡ್ತಾನೆ. ಆಕಾಶವನ್ನೇ ತಡೆಗಟ್ಟುತ್ತಿರುವುದೋ ಎಂಬಂತೆ ಕಾಣ್ತಿತ್ತು. ಮಹಾಮೇಘ ಸದೃಶವಾಗಿತ್ತು. ಆಗಿನ ತನ್ನ ಬೃಹದಾಕಾರ ಶರೀರವನ್ನು ನೋಡಿಕೊಂಡು ಇಲ್ಲಿರ್ತಕ್ಕಂಥ ರಾಕ್ಷಸರು ತನ್ನ ವಿಷಯದಲ್ಲಿ ಕುತೂಹಲವುಳ್ಳವರಾಗ್ತಾರೆ ಅಂತ ಭಾವಿಸಿ ಹನುಮಂತ ಜಿತೇಂದ್ರಿಯನಾದ ಯೋಗಿಯು ಮೋಹರಹಿತನಾಗಿ ತನ್ನ ಮೂಲ ಸ್ವರೂಪದಲ್ಲಿ ಸ್ಥಿರನಾಗಿರುವಂತೆ ಸ್ವಲ್ಪ ರಥೋಪಮವಾಗಿರ್ತಕ್ಕಂಥ ತನ್ನ ಶರೀರವನ್ನು ಸಂಕ್ಷೇಪಿಸಿಕೊಂಡು ಆತ್ಮಜ್ಞಾನದಿಂದ ಸಂಪನ್ನವಾದ ತನ್ನ ಹಿಂದಿನ ಸಹಜವಾದ ಶರೀರವನ್ನು ಹೊಂದ್ಕೊಳ್ತಾನೆ. ಅವನು ಸಮುದ್ರ ತೀರಕ್ಕೆ ಬರ್ತಾ ಇದ್ದ ಹಾಗೇ ಶ್ರೇಷ್ಠನಾದ ತ್ರಿಕೂಟ ಪರ್ವತ ಶಿಖರದಲ್ಲಿದ್ದ ಲಂಕೆಯನ್ನು ನೋಡ್ತಾನೆ. ತೀರ ಪ್ರದೇಶದಲ್ಲಿದ್ದ ಲಂಬ ಪರ್ವತದ ಪ್ರಧಾನ ಶಿಬಿರದಲ್ಲಿ ಇಳಿದು ಇಂದ್ರನ ಅಮರಾವತಿ ಅಂತಿದ್ದ ಲಂಕಾಪಟ್ಟಣವನ್ನು ನೋಡ್ತಾನೆ. ಇಲ್ಲಿಗೆ ಅವನು ಸಮುದ್ರೋಲ್ಲಂಘನ ಏನು ಮಾಡ್ತಾನೆ ಅದು ಮುಗಿಯುತ್ತೆ. ಇನ್ನು ಲಂಕೆಯನ್ನು ಪ್ರವೇಶ ಮಾಡ್ತಾನೆ. ಲಂಕಾಪಟ್ಟಣದ ವರ್ಣನೆ ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.